ಕಾಗಿನೆಲೆ ಕನಕಶ್ರೀ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕಿನ ಸಾರ್ವತ್ರಿಕ ಚುನಾವಣೆ ಈ 15/12/2024 ಭಾನುವಾರ ಡಿಗ್ರಿ PUC ಪ್ರಥಮ ದರ್ಜೆ ಕಾಲೇಜು ವಿಜಯನಗರದಲ್ಲಿ ನಡೀತಾ ಇದೆ. ಇದಕ್ಕೆ ನಮ್ಮ ಸ್ವಾಭಿಮಾನಿ ಸಮಾನ ಮನಸ್ಕರ ತಂಡ ಶ್ರೀರಂಕೇಶ್ಮೂರ್ತಿ ಮಾಜಿ ಮೇಯರು ಉಪಾಧ್ಯಕ್ಷರು ಆದಂಥ ದೇವರಾಜ ಸುಬ್ರಾಯಪ್ಪ ಮತ್ತು ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಒಂದು ತಂಡ ಕಟ್ಕೊಂಡಿದ್ದೀವಿ. ಈ ತಂಡದವರ ವತಿಯಿಂದ ನಾವು ಈಗಾಗಲೇ ನಮ್ಮ ಸಹಕಾರಿಗಳಿಗೆಲ್ಲ ಒಂದು ಪಾಂಪ್ಲೆಟನ್ನು ಬಿಟ್ಟಿದ್ದೀವಿ. ಆ ಪಾಂಪ್ಲೆಟು ಬಿಟ್ಟಾದ ಮೇಲೆ ಅವರು ವಾಟ್ಸಪ್ಪಲ್ಲಿ ವೈಯಕ್ತಿಕ ಕಾರಣಗಳಿಂದ ನಾವು 560 ಜನ ಮೆಂಬರ್ಶಿಪ್ ಮಾಡಿರೋದನ್ನು ವೈಯಕ್ತಿಕ ಕಾರಣ ಅಂತ ಕೊಟ್ಟು ಅದನ್ನು ವಾಟ್ಸಪ್ಪಲ್ಲೆಲ್ಲನೂ ಈ ವಾಟ್ಸಪ್ ಯೂನಿವರ್ಸಿಟಿ ಅಂತ ಐತೆ ನಮ್ಮ BJP RSS ಆ ರೀತಿಯಲ್ಲಿ ಅವ್ರು ಹಾಕಿದ್ದಾರೆ. ಆದರೆ ನಾವು ಕಾರಣ ವೈಯಕ್ತಿಕ ಅಂತ ಕೊಟ್ಟಿದ್ದರೇನೋ ಅವರು ದುರಹಂಕಾರದ ನಡವಳಿಕೆಯಿಂದ ನಾವು ಬೇಸತ್ತು 7 ಜನ ರಾಜೀನಾಮೆ ಕೊಟ್ಟು ಅಡ್ಮಿನಿಸ್ಟ್ರೇಟಿವ್ನ ಹಾಕ್ಸಿದ್ದೀವಿ. ಆದ್ದರಿಂದ ನಮ್ಮಲ್ಲಿ ಎಲ್ಲ ವಿದ್ಯಾವಂತರು, ಇಂಜಿನಿಯರ್ಸು, ಗ್ರ್ಯಾಜುಯೇಟ್ಸು ಎಲ್ಲ ಒಳ್ಳೆಯ ತಂಡ ಇದೆ. ಇದನ್ನು ಸಂಸ್ಥಾಪಕ ಅಧ್ಯಕ್ಷ ನಾನೇ ಮೇಯರ್ ಆಗಿದ್ದಾಗ ಮಾಡಿದ್ದು, ಅವನು ಉಪಾಧ್ಯಕ್ಷ ಮಾಡಿದ್ವಿ. ಅವನ ನಡವಳಿಕೆ ಸರಿಯಿಲ್ಲ. ಆದ್ದರಿಂದ ನಾವು ಈ ಸ್ವಾಭಿಮಾನಿ ತಂಡವನ್ನು ಮಾಡಿದ್ದೀವಿ. ನಮ್ಮ ತಂಡಕ್ಕೆ ಈಗಾಗಲೇ ಮೆಂಬರ್ಶಿಪ್ ಎಲ್ಲ ಮಾಡಿಸಿರೋದು ನಾವು, ಸಹಕಾರಿಗಳನ್ನೆಲ್ಲ ಮಾಡಿರೋದು ನಾವು, ಡಿಪಾಸಿಟ್ಸ್ ನಾವು ಎಲ್ಲ ಮಾಡಿರೋದು ನಾವು. ಅವನು ಎಲ್ಲದರಿಗೂ ನಾನೇ ಅಂತ ಹೇಳ್ತಾನೆ. ಆ ದುರಹಂಕಾರದಿಂದ ನಾವು ಈ ಸ್ವಾಭಿಮಾನ ತಂಡವನ್ನು ಕಟ್ಟಿದ್ದೀವಿ. ಅದರಿಂದ ಎಲ್ಲ ಸಹಕಾರಿಗಳು ನಮ್ಮ ತಂಡಕ್ಕೆ ಮತ ನೀಡಬೇಕಂತ ಮನವಿ ಮಾಡ್ತೀವಿ. ಕಾಗಿನೆಲೆ ಕನಕಶ್ರೀ ಸಂವಾದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ನ ಚುನಾವಣೆ ಸಾರ್ವತ್ರಿಕ ಚುನಾವಣೆ ವಿಜಯನಗರ ಪ್ರಥಮ ದರ್ಜೆ ಕಾಲೇಜಲ್ಲಿ ಚುನಾವಣೆ ನಡೀತಾ ಇದೆ. ಈಗೇನು ನಾವು ಭಿತ್ರಿ ಪತ್ರ ಹೊಡಿಸಿ ನಾವೆಲ್ಲ ಪ್ರಚಾರಕ್ಕೆ ಮುಂಚೂಣಿಯಲ್ಲಿ ನಮ್ಮ ವೆಂಕಟೇಶ್ಮೂರ್ತಿಯವರು, ನಮ್ಮ ವಿದ್ಯಾವಂತರು, ನಾಗೇಂದ್ರ, ನಮ್ಮ ಪುಟ್ಟಸ್ವಾಮಿ, ಸಾರಥಿ ರಾಜು ಮತ್ತು ಡಿ ಚಂದ್ರಶೇಖರು, ಕೃಷ್ಣಪ್ಪವರು ಎಲ್ಲ ತಂಡ ಕಟ್ಟಿ ಇವತ್ತು ನಾಮಿನೇಷನ್ ನಾವು ಫೈಲ್ ಮಾಡಿದ್ದೀವಿ. ಫೈಲ್ ಮಾಡಿ ಬಂದ ನಾವು ಅವರ ಅದಕ್ಕೆ ಉತ್ತರವಾಗಿ ಭಿತ್ತಿ ಪತ್ರ ಕಳಿಸಿದ್ದಾರೆ. ಕಳಿಸಿರೋದ್ರಲ್ಲಿ ವೈಯಕ್ತಿಕ ಕಾರಣ ಅಂತ ಹೇಳಿದ್ದಾರೆ. ಇವರ ಬೇಸತ್ತು, ದುರಾಡಳಿತಕ್ಕೆ ಬೇಸತ್ತು ನಾವು ರಾಜೀನಾಮೆ ಕೊಟ್ಟಿರೋದು. ನಮ್ಮ ಒಮ್ಮತದ ತೀರ್ಮಾನ ಏನಿತ್ತು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ತೀರ್ಮಾನಗಳಿಗೆ ವಿರುದ್ಧವಾಗಿ ನಡೆಕೊಂಡು ಟ್ರಾನ್ಸ್ಫರ್ ಮಾಡೋದು, ವೈಯಕ್ತಿಕ ಲೋನ್ಗಳು ಕೊಡೋದು, ಜೊತೆಯಲ್ಲಿ ನಾವು ಏನು ಅಲ್ಲಿ ಡಿಸಿಷನ್ಸ್ ಏನಾಯಿತು ಆ ಡಿಸಿಷನ್ ವಿರುದ್ಧವಾಗಿ ನಡವಳಿಕೆಗಳಿರೋದ್ರಿಂದ ನಾವು ಅವನ್ನ ವಿರೋಧಿಸಿ ಧಿಕ್ಕರಿಸಿ ರಾಜೀನಾಮೆ ಕೊಟ್ಟಿದ್ದೀವಿ. ಜೊತೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಗೆ, ಸೌಹಾರ್ದ ಇಲಾಖೆಗೆ ಪತ್ರ ಮುಖೇನ ತಿಳಿಸಿದ್ದೀವಿ. ಆ ಪತ್ರಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದಕ್ಕೆ ಉತ್ತರನೂ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೋರಮ್ ಇಲ್ದಿರೇ ನಾವು ಯಾವುದನ್ನು ಡಿಸಿಷನ್ ತಗೊಳ್ಳೋಕ್ಕಾಗಲ್ಲ ಅಂತ ತಿಳಿಸಿದ್ದಾರೆ. ಮಾಜಿ ಅಧ್ಯಕ್ಷರಿಗೂ ಅವರು ಪತ್ರ ಬರೆದು ತಿಳಿಸಿದ್ದಾರೆ. ಆದರೂ ಎಲ್ಲ ಧಿಕ್ಕರಿಸಿ ಏಕಚಕ್ರಾಧಿಪತ್ಯ ಸಾಧಿಸಬೇಕು ಅಂತ ಹೊರಟಿರೋದ್ರಿಂದ ಅದನ್ನು ಧಿಕ್ಕರಿಸಿ ರಾಜೀನಾಮೆ ಕೊಟ್ಟಿದ್ದೇವೆ ಹೊರತು ನಾವು ಬೇರೆ ವೈಯಕ್ತಿಕ ಕಾರಣಗಳಿಂದ ನಾವು ರಾಜೀನಾಮೆ ಕೊಟ್ಟಿರುವಂತಲ್ಲ. ಇದಕ್ಕೆ ಉತ್ತರವಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಮಂಜಸವಾದ ದಾಖಲೆಗಳನ್ನು ಸಮೇತ ನಾವು ಬಿಡುಗಡೆ ಮಾಡಿ ಎಲ್ಲರಿಗೂ ನಾವು ಕಳಿಸ್ಕೊಡ್ತೀವಿ.